ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಮೋಟಗಾನಹಳ್ಳಿ ಗ್ರಾಮದಲ್ಲಿ ದಿವಂಗತ ಶ್ರೀಮತಿ ಪಾರ್ವತಮ್ಮ ಹಾಗೂ ದಿವಂಗತ ಶ್ರೀ ಗೋವಿಂದಯ್ಯ ಶೆಟ್ಟರ ಕುಟುಂಬದ ಕುಮಾರಸ್ವಾಮಿರವರ ನೇತೃತ್ವದಲ್ಲಿ ಸಹೋದರರು ಸೇರಿ ಪುರಾತನ ದೇವಾಲಯವಾದ ಶ್ರೀ ಮುತ್ತುರಾಯ ಸ್ವಾಮಿ ದೇವಾಲಯದ ನೂತನ ವಿಮಾನ ಗೋಪುರ ಹಾಗೂ ಕಳಶ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಅದ್ದೂರಿಯಾಗಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು. तन्नो हनुमान प्रचोदयात् स्वाहा आंजनेयाय विद्महे वायुपुत्राय धीमहि तन्नो हनुमान प्रचोदयात् स्वाहा आंजनेयाय विद्महे वायुपुत्राय तन्नो हनुमान प्रचोदयात् स्वाहा आंजनेयाय विद्महे वायुपुत्राय धीमहि तन्नो हनुमान प्रचोदयात् स्वाहा. ರಾಮ ಮಂತ್ರದ ಮಹಿಮೆಯಿಂದ ಇಂಥವರು ಸಾಧಾರಣರಿಂದ ಸಹಿತ ಅಸಾಧಾರಣನಾಗಿ ಉಂಟಾಗಿದ್ದಾರೆ. ಹಾಗಾಗಿ ಅಂತ ರಾಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಈಗ ರಾಮ ತಾರಕ ಮಂತ್ರದ ಹೋಮ ಆಗುತ್ತೆ. ರಾಮ ಜಯ ಜಯ ರಾಮ ಸ್ವಾಹ. ಓಂ ಶ್ರೀರಾಮ ಜಯ ಜಯ ರಾಮ ಸ್ವಾಹ. ಓಂ ಶ್ರೀರಾಮ ಜಯ ಜಯ ರಾಮ ಸ್ವಾಹ. ಓಂ ಶ್ರೀರಾಮ ಜಯ ಜಯ ರಾಮ ಸ್ವಾಹ. 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 ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ ಸರ್. ಚಾರಿತ್ರಿಕ ಮೋಟಗೊಂಡನಹಳ್ಳಿ ಗ್ರಾಮದಲ್ಲಿ ಇವತ್ತು ಮುತ್ತುರಾಯ ಸ್ವಾಮಿ ಕುಂಭಾಭಿಷೇಕ ಮತ್ತು ಉತ್ಸವ ಇಟ್ಕೊಂಡಿದ್ದೀರಿ. ಈ ದೇವಸ್ಥಾನದ ಹಿನ್ನೆಲೆಯನ್ನು ತಾವು ತಿಳಿದಂತೆ ಹೇಳಿ ಸರ್. 1747 ಮತ್ತು 20 ನವೆಂಬರ್ 27ರಲ್ಲಿ ಕೃಷ್ಣದೇವರಾಯ ಕಾಲದಲ್ಲಿ ಇದು 62ರಲ್ಲಿ 1462 ಕೃಷ್ಣದೇವರಾಯ ಕಾಲದಲ್ಲಿ ಇದು ಇದಾಗಿದ್ದು. ಇದು ಏನಾಯಿತು ಅಂದರೆ ವೆಂಕಟರಂಗ ಶೆಟ್ಟಿ ಮತ್ತು ಉರುಪ್ ಚಿಕ್ಕ ವೆಂಕಟಯ್ಯ ಮತ್ತು ಉರುಪು ಚಿಕ್ಕ ವೆಂಕಟಯ್ಯ ಉರುಪ್ ಪಿಳ್ಳೆಯವರ ಇದು ನಮ್ಮ ವಂಶಸ್ಥರೆಲ್ಲ ಸೇರ್ಕೊಂಡು ಮತ್ತು ನಾವೆಲ್ಲ ಇದು ಮಾಡ್ಕೊಂಡು ಇದನ್ನು ದೇವಸ್ಥಾನವನ್ನು ಮತ್ತೆ ಒಂದು ಇದು ಮಾತ್ರ ಇತ್ತು ಅಷ್ಟೇ, ಗಡ್ಡಗಮ್ಮ ಮಾತ್ರ ಒಂದು ಇದಿತ್ತು. ಮತ್ತು ಅದನ್ನು ಎಲ್ಲ ನಮ್ಮ ಕುಟುಂಬದ ವರ್ಗದವರೆಲ್ಲ ಸೇರ್ಕೊಂಡು ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದಾಗ ಮತ್ತು 2024ರಲ್ಲಿ ಒಂದು ಗೋಪುರವನ್ನು ಎಲ್ಲ ನಮ್ಮ ಕುಟುಂಬ ವರ್ಗದವರೆಲ್ಲ ಸೇರ್ಕೊಂಡು ಒಂದು ಗೋಪುರವನ್ನು ಕಳಸದ ಒಂದು ಉದ್ಘಾಟನೆಯನ್ನು ಮಾಡಿದ್ದೇವೆ. ಈ ಹಂತದಲ್ಲಿ ನಾವೆಲ್ಲ ನಮ್ಮ ಕುಟುಂಬ ವರ್ಗದವರೆಲ್ಲ ಸೇರ್ಕೊಂಡು ನಾವು ಇದು ಮಾಡ್ತಾಯಿದ್ದೀವಿ. ಅದೇ ರೀತಿ ಒಂದು ನಮ್ಮ ಕುಟುಂಬ ವರ್ಗದವರೆಲ್ಲ ಸೇರ್ಕೊಂಡು ಒಂದು ಚೌಟ್ರಿಯನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಅಭಿಲಾಷೆ ಇದೆ. ಮುತ್ತುರಾಯ ಸ್ವಾಮಿ ಕುಂಭಾಭಿಷೇಕ, ವಿಮಾನ ಗೋಪುರ ಉದ್ಘಾಟನೆ, ಸರ್ ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಹೌದು ಸರ್. ಇದೊಂದು ತಾಲೂಕಿನ ಅವಿಸ್ಮರಣೀಯ ಸ್ಥಳ. ಇಲ್ಲಿದ್ದಂಥ ಬಹುದೊಡ್ಡವರೆಲ್ಲರೂ ಕೂಡ ಹೊನ್ನಪ್ಪ ಭಾಗವತರಾದಿಯಾಗಿ ಸಂಸ್ಕೃತ ಪಂಡಿತೋತ್ತಮರು ಬಾಳಿದ್ದಂಥ ಊರಿದು. ಜೊತೆಗೆ ಅತ್ಯಂತ ಮನೋಜ್ಞವಾದಂಥ ದೇಗುಲಗಳಿದೆ, ಸ್ಮಾರಕಗಳಿದೆ. ಆ ಸ್ಮಾರಕಗಳಿಗೆ ಇದು ಮುತ್ತುರಾಯ ಸ್ವಾಮಿನೂ ಒಂದು ಸೇರ್ಪಡೆ ಆಗ್ತದೆ. ತಾವು ಕಂಡಂಥ ಅನಿಸಿಕೆಯನ್ನು ಹಂಚಿಕೊಳ್ಳಿ ಸರ್. ಸರ್, ಇದು ನಮ್ಮ ದೊಡ್ಡಪ್ಪನಾದರ ಗೋವಿಂದ ಶೆಟ್ಟರು ಹಾಗೂ ಪಾರ್ವತಮ್ಮನವರು ದೊಡ್ಡ ಕುಟುಂಬ ಸಾವ್ರದ್ದು. ಈ ದೊಡ್ಡ ಕುಟುಂಬದಲ್ಲಿ ಸುಮಾರು 12 ಜನ ಗಂಡು ಹೆಣ್ಣು ಸೇರಿ 12 ಜನ ಮಕ್ಕಳಿದ್ದರು. ಅಂಥ ಕುಟುಂಬದಲ್ಲಿದ್ದವರು ಇವರು. 100 ಎಕರೆ ಜಮೀನಿದೆ. 100 ಎಕರೆ ಜಮೀನಲ್ಲಿ ಸಾವಿರಾರು ಮೂಟೆ ಭತ್ತ ರಾಗಿ ಬೆಳೀತಾರೆ. ಇವಾಗ ದಾನ ಧರ್ಮದಲ್ಲಿ ತುಂಬ ಇತ್ತೀಕೆ ಸರ್ ಈ ಕುಟುಂಬ ಅಂತೂ. ಈ ಕುಟುಂಬದಲ್ಲೇ ನಾವೆಲ್ಲ ಬೆಳೆದಿರುವಂಥವು ನಾವು. ಇಂಥ ಕುಟುಂಬದಲ್ಲಿ ಇವತ್ತು
ಆಂಜನೇಯನ ಸ್ವಂತವಾಗಿ ಪ್ರತಿಷ್ಠಾಪನೆ ಮಾಡಿ ಆಂಜನೇಯ ದೇವಸ್ಥಾನ ಕಟ್ಟಿ ಸಾರ್ವಜನಿಕವಾಗಿ ಯಾವುದೇ ಒಂದು ಕೋಮಿಗೂ ಸಹ ಸೇರಿದಂಗೆ ಎಲ್ಲ ಕೋಮಿನವರು ಸಹ ಈ ಒಂದು ದೇವಸ್ಥಾನಕ್ಕೆ ಬಂದೋಗಬೇಕು ಅನ್ನೋಂಥ ಒಂದು ಮನೋಭಾವ, ಒಂದು ಸಾಮಾಜಿಕವಾದ ಕಳಕಳಿ ಇಟ್ಕೊಂಡವರು ದೇವಸ್ಥಾನ ಕಟ್ಟಿಸಿದರು. ಆ ದೇವಸ್ಥಾನದಲ್ಲಿ ನಮ್ಮ ಕುಮಾರಸ್ವಾಮಿಯವರು ನಿವೃತ್ತ ಶಿಕ್ಷಕರು ಇವತ್ತು ಆ ಗೋಪುರನ ಪ್ರತಿಷ್ಠಾಪನೆ ಮಾಡಿದ್ರು. ಇವತ್ತು ನಮ್ಮ ಬೇರೆ ಕುಟುಂಬದ ನಮ್ಮ ಕುಟುಂಬದವರು ಸೇರಿ ಕಲಶ ಪ್ರತಿಷ್ಠಾಪನೆಯನ್ನು ಮಾಡ್ತಾಯಿದ್ದೀವಿ. ಇವತ್ತು 1500 ಜನ 2,000 ಜನಕ್ಕೆ 2,000 ಜನಕ್ಕೆ ಅನ್ನದಾಸೋಹ ಮಾಡ್ತಾಯಿದ್ದೀವಿ. ಇವತ್ತು ರಾಮ ಮಂದಿರ ಏನು ನಮ್ಮ ಶ್ರೇಷ್ಠವಾದ ಇಡೀ ವಿಶ್ವದಲ್ಲೇ ಪ್ರಾಧಾನ್ಯತೆ ಪಡೆದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಏನು ಉದ್ಘಾಟನೆ ಆಗ್ತಿದೆ, ಅದೇ ದಿವಸ ಮೋಟಗಾನಹಳ್ಳಿಯಲ್ಲಿ ಈ ಒಂದು ಕಾರ್ಯಕ್ರಮ ಆಗ್ತಿರೋದು ನಮಗೆಲ್ಲರಿಗೂ ಸಹ ಸಂತೋಷ ತಂದಿದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಸರ್. ಸೇವೆ ಶಾಶ್ವತವಾಗಿರಲಿ, ಭಕ್ತಿಯ ಮೂಲಕ ಆ ಶಕ್ತಿಯನ್ನು ಗಳಿಸ್ಕೊಳ್ತಕ್ಕಂಥ ಅಕ್ಷರದ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ. ವಿಶೇಷೇಣ ವಿಶಿಷ್ಟಾಯ ಅಸ್ಯಾಂ ಶುಭ ತಿಥೌ ಶ್ರೀ ಭಗವದ ಆಜ್ಞೇಯ ಭಗವದ ಕೈಂಕರ್ಯ ರೂಪಂ ಶ್ರೀ ಸೀತಾ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಸಮೇತ ಶ್ರೀಮದ ಮುತ್ತರಾಯ ಆಂಜನೇಯ ಸ್ವಾಮಿ ಪ್ರೀತ್ಯರ್ಥಂ ಸಾವಧಾನ ಸುಮಹೋತ್ತಾ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಶ್ರೀಕಾಂತ ಕುತಗುಂಭಗಂಗಮಗರೆ ಬ್ರಹ್ಮಗುಣಾನುಭಿ ಪೂರ್ವಾಚಾರ್ಯಕೃಪಾಪಯೋನದಗರಿ ಶ್ರೀವಾಂಧರಾತ್ರಾಗಮೈ ಆಯಣಿ ಶ್ರೀಕರಿ ಆಯಾಮ ಭಗವಾನ್ ಪುರಾಣ ಪುರುಷ ಪೂಜಾ ಸದಾ ಮಂಗಳ दक्षिणाग्नये नमः अहवनीयाय यज्ञेश्वराय नमो नमः ओम कायेन वाचा मनसेन्द्रियैर्वा बुद्ध्यात्मना वा
प्रकृते स्वभावात् शेन कृत नहर हर्मया अपचार निमान क्षमस्व जगदीश्वर श्रीराम जय राम जय जय राम श्रीराम जय राम जय जय राम ನಿಧಾನವಾಗಿ ಮುಂದೆ ಬಂದು ಹಾಕಿ ಚೆಲ್ಲಬಾರ್ದು. ದಯವಿಟ್ಟು ಸ್ನಾನ ಮಾಡಿಕೊಂಡು ಆಗ ಹಿಂದೆ ಹೋಗಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ. ನಿಧಾನವಾಗಿ ಬಂದು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ನಿಧಾನವಾಗಿ ಬಂದು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀ
ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.